ಹಲೋ, ಏನೋ ನನ್ನ ಅಲ್ಪಕಲೆಯನ್ನು ಕಂಡು ನಮ್ಮ ಕರ್ಗಾಂವ್ ಮಮ್ಮ ಸಾಕಿನ ಕರ್ಗಾಂವ್ ಅವರು ಏನೋ ನನ್ನ ಅಲ್ಪಕಲೆಯನ್ನು ಕಂಡು ಒಂದು 100 ರೂಪಾಯಿ ಕೊಡ್ತಾರೆ. ಒಂದು 100 ರೂಪಾಯಿ ನಾವು 1000 ತಿಳಿದು ನಾನು ತುಂಬ ಋಣ ಇದ್ದೇನೆ. ಹಾಗೂ ಈ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಂಗಿಯರು ಕೂತಿರಲ್ಲ, ಇನ್ನೊಂದು 2 ತಾಸು ಕೂತ ಕಾಪಾಡೋದನ್ನ ಎಲ್ಲರಿಗೂ ಬೇಡಿಕೊಳ್ತೇನೆ. ನನ್ನ
ನನ್ನ ಮಗಳ ಹೇಳವ. ಈ ಸಭೆದೊಳಗು ನನ್ನ ಕರ್ಸದ ಕಾರಣ ಯವ ಏನೇ ಬರಮ್ಮ, ಏನಾದ್ರೂ ಕೆಲಸ ಇದ್ರೆ ಕರ್ಸ್ಬೇಕಲ್ಲ. ಯವ ಏನ್ ಕೆಲಸ ನನ್ನ ಮಗಳ? ಅಮ್ಮ ಹೇಳ್ತೇನೆ ಕೇಳು. ಚಂದವಾಗಿ ಹೇಳವ. ಗಂಡ ಗಂಟಕ ಹೋದ ಪಾತಾಯ ಪರ ಪಾದ ಎಂದು ಬರದನಿ ಎಂದ, ಯಾವ ಬರದನಿ ಎಂದ, ಎಲ್ಲಿ ಹೋಗಲ್ಲ ನನಗ. ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗ ನಿನ್ನ ಮುಂದೆ ಏನಾದ್ರು ಹೇಳಿರ್ಬೇಕಲ್ಲ. ಯವ್ವ ನನ್ನ ಮುಂದೆ ಏನು ಹೇಳಿಲ್ಲ ನನ್ನ ಮಗಳ. ಅಮ್ಮ ನೆನಪು ಮಾಡ್ಕೋ. ಯವ್ವ ಹಾ ಹೇಳಿದಾರೆ ಯವ್ವ. ಏನಂತ? ಏನಂದ್ರ ಮರಡಿ ಬಸವನಂದ್ರ ಮಣಿದೇವರ ಕಾಯಿ ಕರ್ಪೂರ ತಗೊಂಡು ತುಂಬಿದಾಡಿ ಮಾಡಿಕೊಂಡು ಪಕ್ಷದಿಂದ ಬಸವಣ್ಣರಿಗೆ ಹೋಗಿ ಬರುವತ್ತಲ್ಲಿ ಗಂಡ ಪುತ್ರ ಬಿಡ್ಕೊಂಡ್ ಬಂದಾರ ನನ್ನ ಮಗಳ. ಏನಿ ಬರಮ್ಮ ನನ್ನ ಮುಂದೆ ಅದ ಮಾತು ಹೇಳಿ ಹೋಗಿದಾರು. ಅಮ್ಮ ನಿನ್ನ ಮುಂದೆ ಅದ ಮಾತು ಹೇಳಿ ಹೋಗಿದಾರೆ. ಹೌದು. ಅದ್ರಂತೆ ಇನ್ನು ಮುಂದೆ ನಾವು ಅದರ ಮರಡಿ ಬಸವನ ಜಾತ್ರೆಗೆ ಆದ್ರೆ ಹೋಗಬೇಕಮ್ಮ. ಹೋಗ್ಬೇಕಲ್ಲ ಯವ್ವ. ನಾವು ಜಾತ್ರೆಗೆ ಹೋಗ್ಬೇಕಾದ್ರೆ ಅಮ್ಮ ಮನೆಯಲ್ಲಿ ಎಲ್ಲಷ್ಟು ಸಂತಿ ಇಲ್ಲ. ಅಮ್ಮ ನೀನಾದ್ರೂ ಹೋಗಿ ಅಮ್ಮ ಸಂತಿ ಮಾಡ್ಕೊಂಡ್ ಬರ್ಬೇಕಾಯ್ತು ನೋಡುವ. ಯವ್ವ ಸಂತಿ ಮಾಡ್ಕೊಂಡ್ ಬರ್ಬೇಕಲ್ಲ. ಹೌದಮ್ಮ. ನನ್ನ ಮಗಳ ನೀ ಕರ್ಕುದ ಬರಾಕ ನಾ ಏನು ಸೊಡಾಡಿಲ್ಲ ಬಿಡಾಡಿಲ್ಲ. ಯವ್ವ ಮನ್ಯಾಗಿಲ್ಲ ಮುದುಕದಾನ ಎಂತಾವ ಯವ್ವ. ಓಹೋ ಮನೆಯಲ್ಲಿ ಮುದುಕದಾನ. ಅಯ್ಯ ಯವ್ವ ಮತ್ತೆ ಹೋಗ್ಯಾನ ಅಂದೇನ ಇನ್ನ ರಾಜ ಹುಲಿ ಆಗಿದಾನ ನನ್ನ ಮಗಳ. ಬಾಳ ಕಡಕದಾನ ಯವ್ವ, ದೊಡ್ಡ ಕಡಕದಾನ ಯವ್ವ. ನೋಡು ನನ್ನ ಮುದುಕನ ಕೇಳು ಶಿವ, ನಾ ಎಲ್ಲಿ ಹೋಗುದಿಲ್ಲ ಯವ್ವ. ಹೋಗುದಿಲ್ಲ. ಅವ ಹೋಗಂದ್ರ ಹೋಗಾಕಿ ಬ್ಯಾಡ ಅಂದ್ರ ಬಿಡಾಕಿವ. ಹೌದೇನು? ಆಗಲೇಮ್ಮ. ನೀನಾದ್ರೂ ಹೋಗಿ ನಿನ್ನ ಗಂಡಗ ಬುದ್ಧಿ ರೀತಿ ಹೇಳ್ಕೊಂಡ ಅಮ್ಮ ಅವಂಗ ಊಟದ ವ್ಯವಸ್ಥೆ ಮಾಡಿಟ್ಟು ಸರ್ಕನ ಹೋಗಿ ಬರೋದ್ರ ಬೇಗ ಬರ್ತೀನಿ ಯವ್ವ. ಮುದಕ್ಕೊಂದು ಆಯ್ತು ಏನು ಹೋಳಿಗೆ ತಿಂದು ಗುಡಿಯಿಂದ ಬಿದ್ದಾನೆ ಆ ಮನೆಯಲ್ಲಿ. ಏ ಮುದುಕ ಬಾರೋ ಮುದುಕ ಎಲ್ಲಿ ಹೋಗಿದಿ ಅಂತ ನಾ ನಿನಗ. ಒಟ್ಟ ಮನ್ಯಾಗ ಇರುದಿಲ್ಲ ಸುಖ. ಮನ್ಯಾಗ ಸುಖ ಏನಂದಿ? ಈತರ ಹೆಜ್ಜಡಗಲಿ ಹೊರಗೆ ತಿರುಗಾಡ್ರ ಸುಖ ಐತಿ, ಮನ್ಯಾಗ ಸುಖ ಇಲ್ಲ ನಿನಗ. ಮಾರಿ ನೋಡಿ ಕುಂಬಳ ಸೊಟ್ಟೆಗೈತಿ. ಏ ಮುದ್ಕ ಮುದ್ಕ ಹೇಳ್ತಾನೆ ಕೇಳ. ಗಣನಗ ಬಾ ಅಂತ ಗಣನಗ ಬಾ ಅಂತ
ಮುದುಕ ನೋಡು ನೀನು ಒಂದ ದಿನ ದುಡಿದಿಲ್ಲ 10 ಪೈಸಾ ತಂದ ನನ್ನ ಕೈಯಾಗ ಕೊಡುದಿಲ್ಲ ಮುದುಕ ನಾನ ಒಂದ್ ಕೆಲಸ ಹಿಡ್ಕೊಂಡ್ ಬಂದಿ ಕೆಲಸ ಏನ್ ಕೆಲಸ ಅಂದ್ರ ಅಲ್ಲಗ ಏನಪ್ಪ ನಾನು ಹೇಳ್ತಿದಲ್ಲ ಏ ಆಕೆಗೆ ಏನಾರ ನಿನಗೆ ಕೇಳಿಲ್ಲ ಆಕೆಗೆ ಏನಾಗಿಲ್ಲ ಅವ ಲಗ್ನಪ್ಪ ನಾನು ಹೇಳ್ತಿ ಜೋಡಿ ನನಗ ಸೋಪ್ತಿ ಇರಂದಾರ ನೋಡು ಯಾಕ ನೀ ಸೋಪ್ತಿ ಇರೋದ್ ಬರೋಬರಿ ಐತಿ ಏ ಮುದುಕ ಯಾಕಂದ್ರ ಆಕಿ ಬಾಳ್ ಕೊಡ್ತಾನಂದ ನನಗ ಏನಂದ್ರ ನನಗ 2 ಸೀರೆ 2 ಕುಬಸ ನಿನಗೆ 2 ದೋತ್ರ 2 ಅಂಗಿ 2 ಪಟಗ ಒಂಚೂರು ಜೋಳ ಒಂಚೂರು ಗೋಧಿ ಮುದುಕ ಇದು ಅಲ್ದೆ ಕೈಯಾಗ 10-20 ಸಾವಿರ ರೂಪಾಯಿ ಕೊಡ್ತಾನಂದಾನ ಅದಕ್ಕ ಆಕೆ ಗಂಡ ಬಾಳ ಸಾವುಕಾರದಾನ ನಿನಗೂ ದುಡಿಯಾಕ ಆಗುದಿಲ್ಲ ಮತ್ತೆ ನನಗೂ ದುಡಿಯಾಕ ಆಗುದಿಲ್ಲ ಮುದುಕ ಅಂತ ನಾ ಹೋಗ್ತನು ನನಗ ಅಪ್ಪಣೆ ಕೊಡಂಗೆ ಆಹಾ ಚಂದವಾಗಿ ಹೇಳು ಹೋಗ್ಬೇಡ ಸುಬ್ಬಿ ಅಂದ ಕೇಳಂಗಿಲ್ಲ ಹೇಳ ಮುದುಕ ಏ ಮುದುಕ ನಾ ಹೋಗಾಕೇನ ಹೌದು ನನಗ ಮೊದಲ ತಂಗಳಿ ಮಗಳು ಬರೋದಿಲ್ಲ ಓಣಾಣಿಕೆ ಯಾರು ಸೇರುದಿಲ್ಲ ಯಾಕೆ ಸೇರುದಿಲ್ಲ
ಹಂಗಲ್ಲ ಓಣ್ಯಾಗಿನ ಮಂದಿಗೆ ಬೇಕಾಗಿ ಹೋಗ್ಬೇಕ ಬೇಕಾಗಿ ಹೋದ್ರನ ಸೇರ್ತಾರ ಮನಿ ಬೇಕಾಗಿ ಹೋಗಿಲ್ಲ ಅದಕ್ಕ ನೀನು ಸೇರುದಲ್ಲ ಓಣ್ಯಾಗಿನ ಮಂದಿ ಯಾಕೆ ಸೇರುದು ಅಂದ್ರೆ ನೀವು ಬಂದ್ ಕಲ ಕಲ ಬಾಯಿ ಮಾಡ್ತೀರ ಹಂಗ ನಾನು ಸೇರುದಲ್ಲ ಹಾ ನಾನು ಬಂದ್ ಕಲ ಬಾಯಿ ಮಾಡ್ತಾನ ಅದಕ್ಕಾಗಿ ನೀನು ಸೇರೋದಿಲ್ಲ ಸೇರುದಿಲ್ಲ ಮತ್ತೆ ತಮಿಳ್ ಬೆಟ್ಟ ಬರುದಿಲ್ಲ ಹಳ್ಳಿಗೆ ಬರುದಿಲ್ಲ ಮುದುಕಿನಿ ಹೋಗ್ಬೇಡ ನೋಡು ಮುದುಕ ಅಂದ್ರ ನೀನ ಹೋಗವ ಮುದುಕಿ ಬ್ಯಾಡ ಹೋಗಿ ಹೇಳಿ ಬರ್ತಾನ ಹೋಗಿ ಹಂಗೈತಿ ಮುದುಕಿ ಈಗ ಆದ್ರೆ ಏನಾಕೈತಿ ಅದು ಜನ ಅಂಜಿಗೆ ಬಂದಂಗ ಆಕೈತಿ ನಾ ಗಣಸ ಹೋಗ್ಯಾರ ಒಂದ್ ಬೆಳಿಗ್ಗೆ ತಗೊಂಡು ಊರ್ಕೊಂಡು ಕೂತಂದ್ರ ಹೌದ ಇದು ಮಾತಾರ ನನ್ನ ಮುದಕ ಈ ಬಡಿಗೆ ತಗೊಂಡ ನೀನು ಬಾಗಲ ಮುಂದೆ ಕೂತ್ರ ಈ ಮನ್ಯಾಗ ಒಬ್ಬ ಗುರು ದಾನಪ್ಪ ಅಂತ ಮಂದಿ ವಿಚಾರ ಮಾಡ್ತಾರ ಅಂದ್ರ ನೀನ ಹೋಗವ ನೀವ್ ಆದ್ರ ಹೋಗುವಲ್ಲಿ ಮುದಕ ಆದ್ರೆ ನೀನ್ ಏನಾರ ಸೊಂಟ ಮುರುದ ಮನೆಗೆ ಹಚ್ಚಿ ಕೊಟ್ರ ನಾನೇನು ಒಟ್ಟ ವ್ಯವಸ್ಥೆ ಮಾಡೋದಿಲ್ಲ ಸೊಂಟ ಮುರಿಸ್ಕೊಳವ ಈ ನಮ್ಗೆ ಮೇಲೆ ಹೋಗಿ ಬರ್ತೆ ಹೋಗಿ ಬಾ ಮುದುಕ ನಿಂದು ಬಾಳ ಐತಿ ನಾ ಎಷ್ಟು ಹೇಳ್ರೆ ಕೇಳುವಲ್ಲ ಅಂತ ನಿಂದು ಬಾಳ ಐತಿ ಹೋಗಿ ಬಾ ಮುದುಕ ಹಲೋ ಕಲವರ್ಲಿ ಸೊನ್ನೆ ಕೊರಿಕೆ ಅಕ್ಕ ಪೂಜಾರಿ ಲೇಬರ್ ಕಾಂಟ್ರಾಕ್ಟರು ಏನೋ ನಮ್ಮ ಆತ್ಮಸೇವೆ ಅನ್ಕೊಂಡು ಒಂದು 100 ರೂಪಾಯಿ ಕನ್ನಿ ತಾಯಿ 5,000 ಕೊಟ್ಟು ಕಾಪಾಡಂತ ದೇವರಲ್ಲಿ ಬೇಡ್ಕೊತಾರೆ ಹೊರ ಬಂದಾರ ಯಾರಪ್ಪ ಇವ್ರ ಓಹೋ ಮುದುಕಿ ಗಂಡ ಮುದುಕ ಪರಿಬಿ ಗಂಡ ಪರಿಬಿಯ ಅಲ್ಲ ಮುದುಕ ನಾನು ಪರಮಗ ನಮ್ಮ ಮನೆಯಲ್ಲಿ ಸೋಪ್ತಿ ಇರಕಂತ ಹೇಳಿದ್ನಿ ಆಕಿ ಹೋಗಿ ನನ್ನ ಗಂಡಕ್ಕೆ ಬಂದಿರುತ್ತೆ ಹೇಳ್ಕೊಂಡ್ ಬರ್ತಂತೆ ಮನಿಗ್ ಭಾಳ ಅಕ್ಕಿನ ಮನೆಯಲ್ಲಿ ಬಿಟ್ಟು ಮುದುಕ ನೀನೇ ಬಂದಿಲ್ಲ ನಮ್ಮ ಮನೆ ಕಡೆ ಹಾ ಅದಕ್ಕ ನಾ ಏನ್ ಮಾಡಿದನು ಅಕ್ಕಿನ ಮನ್ಯಾಗ ಎಟ್ಟ ನಾನ ಬಡಿಗೆ ತಗೊಂಡ್ ಬಂದ ಅಂದ್ರೆ ಮುದುಕ 10 ಮಂದಿ ಹೆಣ್ಣು ಮಕ್ಕಳ ನಡು ಒಬ್ಬ ಗಂಡು ಮಗ ಇದ್ರೆ ಅದು ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ಅದಕ್ಕ ಪರಮನ ಮನ್ಯಾಗ ಬಿಟ್ಟು ಮುದುಕ ನೀನೇ ನನ್ನ ಜೋಡಿ ಬಂದಿ ಈಗ ನನ್ನ ಜೋಡಿ ನೀನು ಜಾತ್ರೆಗೆ ಬರಾವ ಹಾ ಮುದುಕಿ ಅಲ್ಲ ನಮ್ಮ ಮುದುಕ ಮನ್ಯಾಗ ಐತಿ ಇನ್ನು ಮುಂದೆ ಮುದುಕ ನಾನು ಹೇಳೋ ಕೆಲಸ ನೀನು ಮಾಡ್ಬೇಕು ಬಾಂಡೆ ತಿಕ್ಬೇಕ ಒಗ್ಯಾನ ಉಗಿಬೇಕ ಅಡಿಗೆ ಮಾಡ್ಬೇಕ ಕಸ ಹೊಡಗಬೇಕ ಕೆಲಸ ಬಾಳ ಮಾಡಬೇಕು ಹೌದು ಮನ್ಯಾಗ ಕೆಲಸ ಮಾಡಬೇಕಲ್ಲ ಮತ್ತ ಮನ್ಯಾಗ ಮುದುಕಿ ಮಾಡ್ತತ ಅದಕ್ಕ ನಾ ಮುದುಕಿ ಕರ್ಕೊಂಡ್ ಹೊಂಟೇನಿ ಜಾತ್ರೆಗೆ ಮತ್ತೆ ಹಾ ಒಟ್ಟ ಸೋಪ್ತಿ ಹೌದಾ ಅಂತ ನಮ್ಮ ಜೋಡಿ ಸೋಪ್ತಿ ಇರಾಕ ಬಂದಿ ಮುದುಕ ಹಾಗಾದ್ರೆ ಹೇಳ್ತೇನೆ ಕೇಳು ಮುದುಕ ನನ್ನ ನೋಡಿ
ಎಷ್ಟಿಲ್ಲ ಅನ್ನೋದ ನನಗೆ ಗೊತ್ತಾತು. ಗೊತ್ತಾತು. ನಿನಗ ಪಳಾರ್ ಕೊಡ್ತೇನೆ. ಪಳಾರ್ ತಿನ್ಕೋತ ಮನೆ ಕಡೆ ಹೋಗ್ಬಿಡು ಮುದುಕ. ಹೆಂಗೈತಿ? ಹಾ ಹಂಗಾದ್ರ ಕುಡಿಯ ಒಟ್ಟ ಸಾವಕಾಶ ಕೊಡ್ರಿ. ಏನಾತು ಮುದುಕ? ಏನ್ ಬೇಕಾದ ಏನಾತು? ಗೊತ್ತ ಗೊತ್ತ ಹೆಂಗ ಅವ್ವ ಯಾವಲ್ಲೇ ಹೆಂಗ ನೋಡ್ಲ ಹಂಗ ಹೋಗ್ಬೇಡ ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತೀನಿ ನಾ? ಹಿಂದೆ ಬರ್ತಾಳು ಮುಂದೆ ತೆಗ್ದ ಬಿದ್ದೈತಿ, ಮುಂದೆ ಬರ್ತಾಳು ಹಿಂದ ನಾ ಏನ್ ತುಂಬಲಿ ಹತ್ರ ಒಳಗೇನ ಬಡದ್ರ ಬಡಿ ಆ ಕಡೆ ಬಡಿತಾ ನನಗೆ ಏನಾಗಿಲ್ಲ. ಅದಕ್ಕ ನೀ ಹೋಗ್ಬೇಡ ಅಂತ ಹೇಳ ನನ್ನ ಮಾತು ಎಲ್ಲಿ ಕೇಳ್ತೀನಿ ನಾ? ಈಗ ಇರ್ಲಿ ಆಯ್ತು. ಈಗ ಒಂದ ಚಲೋ ಅಂತ ಹೊಯ್ತೇನ. ಓಹೋ ಚಲೋ ಹೊಡಿಬೇಕ ಮುದುಕ. ನಾ ಹೋಗ್ಬೇಕಲ್ಲ ಮುದುಕ ಹೇಳ್ತಾನೆ ಕೇಳ. ಎಲ್ಲಿ ಹೋಗಲ್ಲ ಮುದುಕ, ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ ಮುದುಕ, ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ ಮುದುಕ, ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ ಮುದುಕ, ಎಲ್ಲಿ ಹೋಗಲ್ಲ. ಎಂದಿಗೆ ನಾನು ನಿನ್ನನ್ನ ಬಿಟ್ಟು, ಎಂದಿಗೆ ನಾನು ನಿನ್ನನ್ನ ಬಿಟ್ಟು ದೂರೇ ಹೋಗಲ್ಲ.
ಎಲ್ಲಿಸಿ ಹೇಳ್ಬ ಮುದುಕ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಎಂದಿಗೆ ನಾನು ನಿನ್ನನ್ನ ಬಿಟ್ಟು ಎಂದಿಗೆ ನಾನು ನಿನ್ನನ್ನ ಬಿಟ್ಟು ಊರೇ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದುಕ ಎಲ್ಲಿ ಹೋಗಲ್ಲ ಮುದ್ಕ ನನ್ನ ಬಾಜು ಹೋಗುದಿಲ್ಲ ನಾನು ಹೊಳ್ಳಿ ಮತ್ತೊಂದು 8 ದಿನದಾಗ ಬರ್ತೀನಿ ಮುದ್ಕ ಮುದುಕಿ ನಾ ಹೋಗ್ತೇನು ನನಗೆ ಅಪ್ಪಡಿ ಕೊಡ ಮುದುಕಿ ಹಾ ಹೋಗೋ ಭಾಳ ತಂದ್ಬೇಡ ಹಾ ಹಾ ಹರಿವತ್ತು ಚಂದಂದಾಗ ಹೋಗು ಚಂದಿಗೆ ಮನೆಗೆ ಬಾ ಮಾತಾಡ್ತದೆ ಹೊಂಟಣ್ಣ ಹಾ ಹಾ ನನಗಂದ್ರೆ ಹಂಗೈತಿ ಹಾ ಚಂದಂದಾಗ ಹೆಂಗೋ ಹತ್ತು ಹೋಗಿದ್ ಮಂದ್ಯಾಗ ಹೌದು ಆದ್ರೆ ಇನ್ನೂ ಜತ್ತೋಲ್ಲ ಹೌದುಲ್ಲ ಹಾ ಅದ್ರ ಸಂಬಂಧ ನೀ ಚಂದಂದಾಗ ಹೋಗು ಒಟ್ಟು ನೆನಪಾಕೈತೆ ಚಂದಿಗೆ ಬಂದ್ಬಿಡಂತಾನ ಹೌದಲ್ಲ ಹಾ. ಮುದ್ಕ ಹಾ. ನಿನಗ ನಾನ್ ನೆನಪ ಆದ್ರ ಹಾ ನೋಡು ಚಂದ ನಡೆಸಿ ಆ ಹೆಣ್ಣು ಮಗಳು ಬಿಟ್ಟು ಒಬ್ಬಕ್ಕೆ ಹೆಂಗ ನಾ ಬರ್ಲಿ ಏ ಆ ಹುಡುಗಿ ಒಂದ್ ಆಕೈತೆ ಹಾ. ಅದಕ್ಕೆ ನಾನು ನೆನಪ ಆತಂದ್ರ ಮುದ್ಕ ಏನ್ ಮಾಡ್ಬೇಕು ನೀನ ಹಾ. ನಡಮನ್ಯಾಗ ಒಂದ ಕಂಬ ಐತಿ ಹಾ ಆ ಕಂಬಕ್ಕ ನಾನು ಸೀರೆ ಸುತ್ತ ಹಾ ನನ್ನ ಸೀರೆ ಸುತ್ತ ಹಾ. ಏನ್ ನಾನು ನೆನಪಾಕತಿಲ್ಲ ಹಾ. ಪದಾವ್ನ ಚೆಕ್ ಏ ಮುದುಕಿ ಹಾ? ಹಂಗ ಮಾಡಿದ್ರೆ ಅದು ಬಿರುಸತ್ತಲ್ಲ ಹೇ ಮುದ್ಕ ನಾನ್ ನೆನಪ ಹತ್ರ ಮೇಲೆ ಹೋಗತಿ ಹಾ. ನಾ ಏನ ಬಾಳ್ಸ್ ಹೋಗುದಿಲ್ಲ ಮುದ್ಕ ಬರ್ತೇನು ನಾ ಹೋಗಿ ಬರ್ತೀನಿ ಮುದ್ಕ ಮುದುಕಿ ನೋಡ್ಬಿಡ್ತಾಳ ಹಾ ಬಾಯ್ ಬಾಯ್ ಬಾಯ್. ಟಾಟಾ ಏ ಮುದುಕಿ ಹಾ ಏ ಮುದುಕಿ ಇರ್ಲಿ ಹಾ. ನನಗೆ ನೆನಪ ನೋಡ ಏನ್? ಹಾದ್ರ ಹೋಗಲ್ ಕರೆ ನನಗೆ ಏನ್ ತರಕಿ ಅವ್ವ ನಿನಗೆ ಏನ್ ಬೇಕು ಮುದ್ಕ ಮುದುಕಿ ಏನ್ ಬೇಡ ಏನ್ ಬೇಕು ಏನ್ ನೋಡ್ ಚಂದದ ಜಾತ್ರೆ ತೊಂಬಲ್ಲ ಏನ್ ಮುದ್ಕ ನೀ ಹೇಳಿದ್ರ ತರ್ತನು ಹಾ ತೊಂಬ ನೋಡ ಮತ್ತೆ ನೀ ಹೇಳ್ದ ನಾ ಹೆಂಗ್ ತರ್ಲಿ ಏ ಮುದುಕಿ ಆ ನಂಗೊಂದ ಕೈಪ. ಕೈಪ ತೊಂಬ ಕೈಪ ಕೈಪ ಹಾ. ಆ ಕೈಪ ಏನ್ ಮಾಡ್ತೀನಿ ಲವಂಗ್ ಹೊಟ್ಟಿ ತರ್ತೇನೆ ನಾಳೆ ಏ ಮುದುಕಿ ನಾನು ಕೈಪ ಬೇಕು ನಾ ಲವಂಗ್ ಹೊಟ್ಟಿ ತರ ಆಯ್ಕೆ ಏ ಮುದುಕಿ ಆ ನಂಗು ಕೈಪ ಏ ಹೌದು ಏ ಯಪ್ಪ ಏ ಅಜ್ಜ, ಈ ಬಂದ ಚಲೋ ಆತ್ ಬಾಳೆ ಹಾಕಿನ ಆ, ಹಾ. ಲೆಕ್ಕ ಬೇರೆ ಆತ ಏ ಯಪ್ಪ ನನ್ನ ಮಗನ ಹಾ. ಅದ ಕೈಪ ತಗೋ ಮಾಡತೈತಿ ನಾನು ಲಂಗೋಟ್ ತರ್ತಾನ ಅನ್ನತೈತಿಯಪ್ಪ ಅದಕ್ಕ ನಾನು ಬಡಿಯಾಕ ಬಡಿಗೆ ಹೋಯ್ತಳ್ತಾರೆ ಹೆಣ ಎತ್ತರಿ ಒಂದ್ರ ಆ? ದೊಡ್ಡ ಜಾತ್ರೆ ಇದೆ. ಹೌದಪ್ಪ ಎಲ್ಲಾ ಹೆಣ್ಮಕ್ಳಿಗೆ ಬಂದು ಕುಡಿದವ್ರು ಹಾ ಹಾ ಹೆಣ್ಮಕ್ಳು ಬಂದು ಕುಡಿದವ್ರು ಹೌದಪ್ಪ ಮಂದಿ ಹಾ ನೀವು ಆಯೋದಾಗ ಎಷ್ಟು ಚಂದ ಕಾಣೋರಿಗೆ ಆಯಿ ಮುಂದೆ ಹೌದೇನ ಹಾ ಕೈಪ ಅಂದ್ರೂ ಒಂದ ಹೌದು ಲಂಗೋಟ್ ಅಂದ್ರೂ ಒಂದ ಹಾ, ಹಾ, ಹಾ. ಆಯಿನ ಬರೆದುಕೊಳ್ಳಕ್ ಹೋಗ್ಬೇಡಿ ಹಾ. ಹೇಳಪ್ಪ ಅದಕ್ಕೆ ಯಪ್ಪೋ ನೀವು ಬಂದು ಚಲೋ ಹಾಕೇನೆ ಬುಕ್ನೇ ಮಾಡ್ತೇನೆ ಹಾ ಹಾ ಇರ್ಲಿ ಹಾ, ಹಾ. ಮುದುಕಿ ಹಾ? ಸಂಭಾಳಿಸ್ಕೊಂಡು ಹೋಗಿ ನೋಡು ಹೋಗಿ ಬರ್ತಾನೆ ಮುದುಕ ಹಾ, ಈಗ. ಮತ್ತೇನಾರ ಬೇಕಾದ್ರೆ ಹೇಳಿ ಈಗ ತರ್ತಾನೆ ಮತ್ತೆ ಎಲ್ಲ ಹೇಳಿದ್ವಿ ಎಲ್ಲ ಆಯ್ತು ಹಾ. ಇನ್ಯಾರು ಪದ್ಧತಿ ಹೋಗಿ ಬಂದ ಹಾ ಹೋಗ್ತೇನೆ ಹೋಗಿ ಮುದುಕ ನೀ ಹಾ ಹಾ ಬಾ ಚಲೋ ಆಯ್ತು ಏ ಯವ್ವ ನನ್ನ ಮಗಳ ಗಂಗವ್ವ ಯಾವ ಒಳಗಿದ್ರು ಹೊರ ಬರುತ್ತಕ್ಕವ
ಬರಮ್ಮ ನಾವು ಅದ್ರ ಗೋಧಿ ಯಾರು ಬೀಸಿದಮ್ಮ ಇನ್ನು ಮುಂದೆ ಅಮ್ಮ ನೀನಾದ್ರೂ ಹಿಟ್ಟಾರ ತಮ್ಮಂತಳಾಗು ಯವ್ವ ಹಾ ನಿನ್ನ ಗೋಧಿ ಬೀಸಿದು ಮಗಳ ಬೀಸಿದ್ವಲ್ಲ ನಾನು ಒಂದು ಮುಕ್ಕದವನ ಮಗಳ ನಾನು ಅಷ್ಟು ಬೀಸನ್ ತಗೋಂತೀನ ಏನೇ ಬರಮ್ಮ ನಿನ್ನ ಹಿಟ್ಟು ಬೀಸಬೇಕಲ್ಲ ಹೌದೇವ ಆಗ್ಲೇ ಅಮ್ಮ ಹಾಗಾದ್ರೆ ಬೀಸೋಣ ಯವ್ವ ಬೀಸನ್ ತಗೋ ಯವ್ವ ಏನೇ ಬರಮ್ಮ ಇನ್ನು ಮುಂದೆ ನಾವು ಇಬ್ಬರು ಕೂಡಿ ಅಮ್ಮ ಇಬ್ಬರು ಗೋಧಿಯಾರ ಬೀಸಿದೇವ ಇನ್ನು ಮುಂದೆ ನಾನು ಹಿಟ್ಟ ತುಂಬೊಂದಳಗುವ ತುಂಬನಲ್ಲ ಹಾ ಅಮ್ಮ ತುಂಬಿ ಇನ್ನು ಮುಂದೆ ಅಮ್ಮ ನೀನು ಹಿಟ್ಟ ತುಂಬೊಂದಳಗು ನಾನು ತುಂಬಬೇಕಲ್ಲ ಏ ಬರಮ್ಮ ನಾನ್ ಹಿಟ್ಟ ಬಂದ ಕಾಲೇಜ್ ನಿನ್ ಹಿಟ್ಟ ಬಂದ ಕೈಲಿ ಹಾಕುತ್ತ ನೀನು ಸಾವುಕಾರ್ತೇವ ನಿನ್ನ ಒಂದು ಸೊಲಿಗಿದ್ದು ನನ್ನ ಮಗಳ ಅದಕ್ಕೆ ನಾನು ಬಡತೀವ ಅದಕ್ಕ ಒಂದು ಕೊಳಗಿದ್ದು ಮಗಳ ಅದಕ್ಕ ಆ ಕಲ್ಲಿಗೆ ಈ ಕಲ್ಲಿಗೆ ಹಂತ ಅಂತ ಹೇಳಿ ಇವ ಬಳ ತುಂಬಿಕೊಂಡು ನನ್ನ ಮಗಳ ಇರ್ಲೇಮ್ಮ ನಾವು ಅದ್ರ ಗೋಧಿ ಬೀಸಿದು ಹೌದೇವ ಇನ್ನು ಮುಂದೆ ನಾವು ಆದ್ರೆ ಹೋಳಿಗೆ ಮಾಡ್ಬೇಕಲ್ಲ ಇವ ನಾವು ಹೋಳಿಗೆ ಮಾಡ್ಬೇಕಾದ್ರೆ ಅಮ್ಮ ಒಂದು ಕೂಡ ನೀರು ಬೇಕು ಬೇಕಲ್ಲ ಇವ ನಾನು ಅದ್ರ ಹೋಗಿ ಅಮ್ಮ ಒಂದು ಕೂಡ ನೀರನ್ನು ತರುತ್ತೇನೆ ಅಮ್ಮ ನೀನ್ ಅದ್ರ ಹಿಟ್ಟು ಚಾಣಿಸುವಂತಳಗುವ ಚಾಣಿಸ್ಬೇಕಲ್ಲ ಹೌದಮ್ಮ ಹಾಗಾದ್ರೆ ಚಾಣಿಸ್ತೀನಿ
ಹಾ ಪರಮ ಮಾಡೋದಲ್ಲ ಮಾಡಬೇಕಲ್ಲ ನನ್ನ ಅಮ್ಮ ಹಾಗಾದ್ರೆ ಹೇಳ್ತಾನೆ ಕೇಳು ಚಂದವಾಗಿ ಹೇಳು ಅಮ್ಮ ಕೇಳು ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಹಾಕಲು ಬಾರಮ್ಮ ಬೆಳಿ ಹಾಕಲು 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 ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ದೋಸಲು ಬಾರಮ್ಮ ಹಿಟ್ಟೆ ದೋಸಲು ಬಾರ ದೋಸಲು ಬಾರಮ್ಮ ಹಿಟ್ಟೆ ದೋಸಲು ಬಾರಮ್ಮ ಹಿಟ್ಟೆ ದೋಸಲು ಬಾರ ದೋಸಲು ಬಾರಮ್ಮ ಹಿಟ್ಟೆ ದೋಸಲು ಬಾರ ಏ ದೋಸಲು ಬಾರಮ್ಮ ಹಿಟ್ಟೆ ದೋಸಲು ಬಾರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ಅರಿಯಲು ಬಾರಮ್ಮ ಹುಣ ಅರಿಯಲು ಬಾರ 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 ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರೆ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ಕರಿಯಲು ಬಾರಮ್ಮ ಕಡಬ ಕರಿಯಲು ಬಾರ ಕರಿಯಲು ಬಾರ ಕರಿಯಲು ಬಾರಮ್ಮ ಕಡಬ ಕರಿಯಲು ಬಾರ ಕರಿಯಲು ಬಾರಮ್ಮ ಕಡಬ ಕರಿಯಲು ಬಾರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬರ ಮಾಡಲು ಬಾರಮ್ಮ ಹೋಗಿ ಮಾಡಲು ಬಾರೆ ಮಾಡಲು ಬಾರಮ್ಮ ಹೋಗಿ ಏನೇ ಬರಮ್ಮ ಹಾ ನಾವು ಅದ್ರ ಹೋಳಿಗೆ ಅದ್ರ ಮಾಡಿದವಮ್ಮ ಹೌದವ್ವ ಇನ್ನು ಮುಂದೆ ಅಮ್ಮ ನೀನ್ ಅದ್ರ ಪುಟ್ಟಿ ಯಾರ ತುಂಬಂತರಾಗು ಇವಾಗ ತುಂಬಬೇಕಲ್ಲ ಹೌದಮ್ಮ ಅಮ್ಮ ದೇವತೆ ಹಾಗಾದ್ರೆ ಅಮ್ಮ ಪುಟ್ಟಿಯಾರು ಹೊರಂತಲಾಗು ನಾವು ಅದ್ರ ಗುಡಿಗೆ ಆದ್ರೆ ಹೋಗೋಣಮ್ಮ ಇವಾಗ ಮನೆಗೆ ಹೋಗೋಣಲ್ಲ ಇವಾಗ ಗಾತಾತೇನ ನನ್ನ ಮಗಳ ಅಮ್ಮ ಏನಾಯ್ತು ಇವಾಗ ಹೇಳ್ಬೇಕಲ್ಲ ಹೌದಮ್ಮ ನನ್ನ ಮಗಳ ಹೇಳ್ತದೆ ಕೇಳವ ಅಮ್ಮ ಚಂದ್ರವಾಗಿ ಹೇಳ್ತಾ ಇದೆ ನಾನು ತಾಯಿನೇ ಮಗಳ ಬದುಲ
ನೀನು ಒಂದು ಹಣ್ಣತ್ತು ನೀರು ಕಾಸಿ ಸೀರೆ ಕುಬ್ಸ ಕೊಟ್ಟಿದ್ರ ಹೋಗಿ ಜಳಕ ಮಾಡಿ ಬರ್ತೀನಿ ನೋಡು ನನ್ನ ಮಗಳ. ಏನೇ ಪರಮ ಒಂದ್ ಹಣ್ಣು ನೀರು ಕಾಸಿ ಕೊಡ್ಬೇಕು. ಹೌದು ಅಮ್ಮ ನಿನಗೆ ಸೀರೆ ಕುಬ್ಸಾನ ಕೊಡ್ಬೇಕು. ಅವ ಹೋಗಿ ಜಳಕಾದ್ರೂ ಮಾಡಿ ಬರ್ತಾನೆ. ಆಗ್ಲೇಮ್ಮ ಹಾಗಾದ್ರೆ ತಗೊಂಡ್ರಾಗ ಇವತ್ತ ಯಾವ ಜಳಕ ಮಾಡಿ ಬನ್ನಿ ನನ್ನ ಮಗಳ. ಅಮ್ಮ ಜಳಕಾದ್ರೂ ಮಾಡಿ ಬಂದಿಲ್ಲ. ಹೌದೇವ. ಹಾಗಾದ್ರೆ ಇನ್ನು ಮುಂದೆ ಸೀರೆ ಕುಬ್ಸಾರ ತಗೊಂಡಿಯಲ್ಲ. ಹೌದೇವ ತಗೊಂಡಿವ. ಹಾಗಾದ್ರೆ ಗುಡಿಗಾದ್ರೆ ಹೋಗು ನಡಿವಾ. ಹೋಗುನಲ್ಲ. ಹಾಗಾದ್ರೆ ಹೋಗು ಬಾಳ ಚಂದ ಇಟಗಿ ಇಟಗಿ ಭೀಮವ. ಹೌದೌದು ಯಾವ ಹಂಗೆಲ್ಲ ಅಲ್ಲ ಬೇಡ ಮಗಳ. ಇಟಗಿ ಭೀಮವು ಹೋಗೋ ಮಂಜಲ್ಲ ನನ್ನ ಕಡೆ ಬಂದ್ರ ನಾ ಯಾವಾಗ ದೇವ್ರ ಹೇಳಿ ದೇವ್ರ ಹೇಳ್ಕೊತ್ ಕೊಂಡಾಕೆಲ್ಲ ಇದನ್ನೆಲ್ಲ ಬಿಟ್ಟು. ಹೌದು ಯವ್ವ ನನ್ನ ಮಗಳ. ಅಮ್ಮ ಹೋಗು ನಡಿ. ಅಮ್ಮ ಹೇಳ್ತೀನಿ ಕೇಳು. ಬಂದ ಸೋಮಾರ ಬಂದ ಸೋಮಾರ ಮಡಿ ಬಸವಣ್ಣ ಗೋಗುಣ ಮಾರಮ್ಮ ಬಂದ ಸೋಮಾರ ಸೋಮಾರ ಬಂದ ಸೋಮಾರ ಮಡಿ ಬಸವಣ್ಣ ಗೋಗುಣ ಮಾರಮ್ಮ ಬಂದ ಸೋಮಾರ ಬಂದ ಸೋಮಾರ ಬಂದ ಸೋಮಾರ ಮಡಿ ಬಸವಣ್ಣ ಗೋಗುಣ ಮಾರಮ್ಮ ಬಂದ ಸೋಮಾರ ನಿನ್ನ ಕೊರಳಗೊಂಡ ಪಿಚ್ಚೆ ಕೊಟ್ಟನ ಬರುವ ಗುಡಿ ತಲೆ ಇನ್ನು ಅನ್ನತ್ತಲ್ಲ ಗಪ್ಪ ಕುಂಡ್ರಿಬೇಕ್ರೇನು ಇನ್ನೇನು ಬಾಯ್ ಮಾಡ್ಯಾರ ಕುಂಡ್ರಿ ಗಪ್ಪ ಜಳಕ ಮಾಡಿ ಬರೋದ್ರಾಗ ಜಳಕ ಮಾಡಿ ಬಾಂಡಿ ನನ್ನ ಮಗಳ. ಹಾಗಾದ್ರೆ ಅಮ್ಮ ಇನ್ನು ಮುಂದೆ ಗುಡಿಗಾದ್ರೆ ಹೋಗು ನಡಿವಾ. ಗುಡಿಗೆ ಹೋಗು ನಡಿ ನನ್ನ ಮಗಳ. ಗುಡಿ ಸನೇಕ ಬಂದೇವ ನಾವ ದೇವಸನೇಕ ಬಂದೇವ ನಾವ ಚಂದ ಮಾನಸವ ಸನೇಕ ಬಂದೇವ ನಾವಾನು ದೇವರ ಹತ್ತಲು ಬಂದೇವ ನಾವಾನು ಚಂದ ಮಾನಸವ
ಗುಡಿ ಸಮೇತ ಬಂದೇವ ನಾವ ದೇವ ಸಮೇತ ಬಂದೇವ ನಾವ ಏನು ಚಂದ ಕಾಣುತ್ತವ ದೇವರ ಗುಡಿ ಸಮೇತ ಬಂದೇವ ನಾವ ದೇವ ಸಮೇತ ಬಂದೇವ ನಾವ ಏನು ಚಂದ ಕಾಣುತ್ತವ ದೇವರ ಗುಡಿ ಸುತ್ತಮುತ್ತ ಯಾರು ಸುಲಭವಿಲ್ಲ ಗುಡಿ ಸುತ್ತಮುತ್ತ ಯಾರು ಸುಲಭವಿಲ್ಲ ಗುಡಿ ಸುತ್ತಮುತ್ತ ಯಾರು ಸುಲಭವಿಲ್ಲ ಗುಡಿ ಸುತ್ತಮುತ್ತ ಯಾರು ಸುಲಭವಿಲ್ಲ ಸಮೇತ ಬಂದೇವ ನಾವ ದೇವ ಸಮೇತ ಬಂದೇವ ನಾವ ಏನು ಚಂದ ಕಾಣುತ್ತವ ದೇವರ ಏನೇ ಪರಮ ಇನ್ನು ಮುಂದೆ ನಾವು ಅದರ ಗುಡಿಗೆ ಬಂದವಮ್ಮ ಈ ಗುಡಿಯೊಳಗ ಆ ಪೂಜಾರಿ ಅದಾನೋ ಅಥವಾ ಇಲ್ಲ ನೀನಾದ್ರೂ ಕೂಗು ಅಂತಳಾಗುವ ನಾನಾದ್ರೂ ಕರಿಬೇಕಲ್ಲ ಹೌದಮ್ಮ ಹಾಗಾದ್ರೆ ಕರಿತೀನಿ ನನ್ನ ಮಗ. ಕರೀವಾ ಏ ಪೂಜಾರಿ 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 ಹೂವನ್ನ ಕೈ ಅಕ್ಕಿ ಯಾರಡಿ ಹೇಳಿನ ಹೂವನ್ನ ಕೈ ಅಕ್ಕಿ ಯಾರಡಿ ಹೇಳಿನ ಆರ್ಯವಾದ ಗುಣಾಯೇವ ಯಾರಡಿ ಆರ್ಯವಾದ ಗುಣಾಯೇವ ಯಾರಡಿ ಹೆಣ್ಣಿನ ಹುಡುಗಿ ಮೈಯ ಬಣ್ಣ ಹೆಣ್ಣಿನ ಹುಡುಗಿ ಮೈಯ ಬಣ್ಣ ಹೋಗಿ ಮುಂದವಗ ಹೋಗಿ ಮುಂದವಗ ಹಿಂದಿನ ಹುಡುಗಿ ಮೇಯ ಬಣ್ಣ ತೇಟಲ್ಲಿ ಇಮೆ ಅಣ್ಣ ನೋಡಿ ಮುಚ್ಚವು ಎಡು ನನ್ನ ಕಣ್ಣ ಯಾರಿಗೆ ಹೇಳೋಮ್ಮ ನಿನ್ನ ಹತ್ತೋದು ನಿನ್ನ ಕೋಣ ಹಿಂದಿನ ಹುಡುಗಿ ಮೇಯ ಬಣ್ಣ ತೇಟಲ್ಲಿ ಇಮೆ ಅಣ್ಣ ಹಾ ಹಾ ಹೊರಗೆ ಎತ್ತಿನಾಗ ಎದ್ದು ಬಿಡ್ಲಿ ಮೇಯೋದಲ್ಲ ಯಾರು ಹತ್ತೋದು ನಿನ್ನದು ಕೋಣ ಹೌದೇನ ನಾವು ಯಾರು ನನ್ನ ಕೂನ ಹತ್ತವಾತು ಹಚ್ಚಿಲ್ಲ ನೋಡ ಪರಮ ಹತ್ತಿಲೇನ ಹಾ ನಾವು ಯಾರು ನಾವು ಗುರ್ತು ಹಚ್ಚಲತ್ತೇವ ಏನಮ್ಮ ನಾವು ಯಾರನ್ನದ ಪೂಜಾರಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಅಂತೇವ ಅಮ್ಮ ಗುರ್ತ ಹೇಳ್ಬೇಕಲ್ಲ ಇವ ಕೂನ ಗುರ್ತ ಹೇಳ್ಬೇಕಲ್ಲ ಅಮ್ಮ ಹೇಳ್ತೇನೆ ಕೇಳು ಹೇಳಂತವ ಮಳ್ಳ ಪೂಜೆರೋ ನೀನ ಮಂಗ ಪೂಜೆರೋ ನೀನ ಬಂದ ಕೇಳದೋ ನಮನ ಗೊತ್ತಿಲ್ಲೇನೋ ನಗಲೇರ ಗಂಗಾನ ಮಳ್ಳ ಪೂಜೆರೋ ನೀನ ಹೋಳಿಗೆ ಪೂಜೆರೋ ನೀನ ಬಂದ ಕೇಳದೋ ನಮನ ನಗಲಾರ ಗಂಗ ನಾಳೆ ಹೇಳೋ ಇಲ್ಲ
ಮೈದುರನಾಗಬೇಕು. ಆ ಲಗಳರ ಹೀರೆ ಬಂದು ನನಗೆ ಪ್ರಾಣಕಾಂತಾಗಬೇಕು. ನನಗೆ ಬಂದು ಲಗಳರ ಗಂಗಾ ಲಗಳರ ಗಂಗಾ ಲಗಳರ ಗಂಗಾ ಅಂತ ಹೇಳುವ. ಈಗ ಗೊತ್ತಾದೇನ ಹೇಳನಿ ಗುರ್ತಾಯ್ತು. ನಾವ್ ಯಾರನ್ನು ಗುರ್ತಾಯ್ತಿಲ್ಲ. ಬಹಳ ಚಲೋ ಆಯ್ತು ಗುರ್ತಾದ್ರೆ. ಓಹೋ ಇನ್ನ ಗುರ್ಸತ್ತಿಲ್ಲ ಪೂಜಾರಿ. ನಾವ್ ಯಾರು ಇಲ್ಲ ಗುರ್ಸತ್ತಿಲ್ಲ. ಏವ ನನ್ನ ಮಗಳ ಗಂಗವ ನಾವ್ ಯಾರು ಪೂಜಾರಿ ಗುರ್ಸತ್ತಿಲ್ಲತ್ತೇವ. ಹೌದೇನ ನಾನೇ ಹೇಳ್ಬೇಕಲ್ಲ. ಏ ಪೂಜಾರಿ ಈರು ಪಕ್ಷ ವರ್ಷ ಬಂದು ಆಕೆಗೆ ಮೈದುನಾಗಬೇಕ. ಆ ಲಗ್ನ ಬಂದು ಪ್ರಾಣಕಾಂತ ಆಗ್ಬೇಕು. ಆಕೆಗೆ ಬಂದು ಲಗ್ಲರ ಗಂಗಾ ಲಗ್ಲರ ಗಂಗಾ ಲಗ್ಲರ ಗಂಗಾ ಅಂತಾರ ನೋಡ ಮಗ. ಈಗ ಗುರ್ತಾಯ್ತಲ್ಲ. ನಾವ್ ಯಾರು ಗುರ್ತಾಯ್ತಲ್ಲ. ಹಾ ಹೇಳಪ್ಪ. ಈಗಾದ್ರೂ ಗುರ್ತಾಯ್ತು ನೋಡಪ್ಪ. ಈಗಾರ ಗುರ್ತಾಯ್ತು. ನಾವ್ ಯಾರನ್ನು ಗುರ್ತೈತೇನ. ಹಾ ನನ್ನ ಮಗಳ ನಾವ್ ಯಾರನ್ನು ಗುರ್ತೈತೇವ. ಹಾ ಹಾ ಆಗ್ಲೇಮ್ಮ. ಇನ್ನು ಮುಂದೆ ಗುಡಿ ಬಾಗಲನ್ನು ತೆಗೆದು ಅಮ್ಮ ಗುಡಿ ಕಸ ಹೊಡಗಂತ ಹೇಳುವ. ಏ ಪೂಜಾರಿ ಈ ಗುಡಿ ಬಾಗಲ ತೆಗಿಯಪ್ಪ. ಗುಡಿ ಬಾಗಲ ತೆಗಿತಾನ. ಹಾ ಕಸ ಹೊಡೆದೆಯಪ್ಪ. ಬಾಳ ಚಲೋ ಆಯ್ತು. ಇವಾಗ ಕಸಾನ ಹೊಡೆದೇವ. ಹೌದಾ. ಹಾ 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 ಇರ್ಲೇಮ್ಮ. ಇನ್ನು ಮುಂದೆ ನಾವು ತನ್ನ ಸಾಹಿತ್ಯ ಎನ್ನುವ ನಾವು ಅದ್ರ ಪೂಜಾರ ಕೈಯಲ್ಲಿ ಕೊಡಬೇಕಲ್ಲ. ಹಾಗಾದ್ರೆ ಒಂದು ಚರಿಗೆ ನೀರನ್ನು ಕೊಟ್ಟು ಹೌದು ಅಮ್ಮ ಬಸವನ ದೇವರ ಮುಖ ತೊಳೆ ಅಂತ ಹೇಳು. ಏ ಪೂಜಾರಿ ಈ ಚರಿಗೆ ನೀರು ತಗೊಂಡ ಬಸವನ ದೇವರ ಮುಖ ತೊಳೆಯಪ್ಪ. ಪರಮ ನೋಡ್ರಿ ಏನ್ ಮಾಡಿದ. ಆ ದೇವರಿಗೆ ನಾವು ನೀರನ್ನು ಕೊಟ್ಟರೆ ಆ ಬಸವನ ದೇವರ ಮುಖ ತೊಳೆಯಲಿಲ್ಲ. ಹೌದು ತನ್ನ ಕೈಕಲ ಮಾರಿನ ತೊಳ್ಕೊಂಡ. ಹೌದು ಈ ಪೂಜಾರಿ ಯಾವಾಗ ನೀರು ಕಂಡದಾನೋ ಅಥವಾ ಇಲ್ಲೋ. ಪೂಜಾರಿ ನಾ ಬಸವನ ದೇವರ ಯಪ್ಪ ಜಾಕ ಮಾಡ್ಸೋದ್ ಕೊಟ್ಟಿದ್ದು ಅಲ್ಲ. ನೀನ ಕೈಕಲ್ ಮರ ತಕೊಂದಿಲ್ಲ ನನ್ನ ಮಗನ. ಅದೇ ಬರ್ಮ ನಾ ಕೈಕಲ್ ತಕೊಂಡ್ರೆ ನನ್ ಬಸವನ ದೇವ್ರ ಜಳಕ ಮಾಡಿ ಅವ ಕೈಕಾಲ ಮಾರಿ ತಕೊಂಡ್ರೆ ಅವ್ನು ಬಸವನ ದೇವ್ರ ಜಳಕ ಮಾಡಿಸ್ದಂಗತ್ತೆ. ಹಾಗಾದ್ರೆ ಇನ್ನು ಮೊದಲು ಸೇರಂತ್ಲಿ ಎಣ್ಣೆ ತಗೊಂಡು ಬಂದು ಅಮ್ಮ ಈ ಎಣ್ಣೆಯನ್ನು ಕೊಟ್ಟು ಅಮ್ಮ ಎಣ್ಣೆ ಮಸಾಲ ಮಾಡಂತ ಹೇಳು. ಪೂಜಾರಿ ಹಿಡಿಯಪ್ಪ ಎಣ್ಣೆ ಎಣ್ಣೆ ಮಸಾಲ ಮಾಡಪ್ಪ. ಪರಮ ನೋಡಲಿ ಏನ್ ಮಾಡಿದ ಆ ದೇವರಿಗೆ ನಾವು ಎಣ್ಣೆ ಕೊಟ್ರೆ ತಾನೇ ನೆತ್ತಿ ಮೇಲೆ ಹಾಕೊಂಡ. ಹೌದು ಹುಟ್ಟಿದಾಗ ಇವ್ರವ್ವ ಅಪ್ಪ ಇವನ ನೆತ್ತಿಗೆ ಎಣ್ಣೆ ಹಾಕಿದಾರು ಅಥವಾ ಹಂಗ ಬಿಟ್ಟು. ಪೂಜಾರಿ ನಾವು ಬಸವನ ದೇವ್ರಿಗೆ ಎಣ್ಣೆ ಕೊಟ್ಟಿದ್ದೇವಪ್ಪ. ಮತ್ತೆ ನೀನ ತಲೆ ಮೇಲೆ ಹಾಕಿ ಸುರ್ಕೊಂಡ್ಲು ನನ್ನ ಮಗ. ಒಂದು ವಾರ ಹೋಟೆಲ್ದಾಗ ಬಜ್ಜಿ ಮಾಡಿ ಎಲ್ಲ ತಡಿ ಒಣಗಿದಂಗ ಆಗೈತ ಅದಕ್ಕ ಸುರ್ಕೊಂಡಿ ಯವ್ವ. ಅವ ಒಟ್ಟ ಎಣ್ಣೆ ಹೆಚ್ಚಿರ್ಕಲ್ಲ ತಲೆ ಒಣಗಿತ್ತವ. ಅದಕ್ಕ ಅವ ಸುರ್ಕೊಂಡತ್ ನನ್ನ ಮಗಳ ಎಣ್ಣೆ ಬರಮ್ಮ. ಇನ್ನು ಮುಂದೆ ನಾವು ಅದ್ರ ಹೂವ ಪತ್ರ ತಂದು ಅಮ್ಮ ಇದನ್ನ ಕೊಡುವಂತಳಗ
ಪೂಜಾರಿ ಹಾ ಪರಮ ಹಿಡಿ ಹೂವ ಪತ್ರೆ ಹಾ ಪರಮ ತಗೋಯಪ್ಪ. ಶಿವ 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 ಅಂತೀನಿ. ಪರಮ ನೋಡಲಿ ಯವ್ವ ಏನ್ ಮಾಡಿದ ಯವ್ವ? ಅಮ್ಮ ನಾವು ಹೂವ ಪತ್ರ ದೇವರಿಗೆ ಏರ್ಸಂತ ಕೊಟ್ಟಾರೆ ಆಹಾ. ಅಮ್ಮ ತಾನೇ ಕಿವಿಲಿ ಇಟ್ಕೊಂಡ ಅವ್ವ ಯವ್ವ ಪೂಜಾರಿ ಹಾ ಪರಮ ನಾವೇನ್ ಮಾಡಿದ್ವಿ ಮತ್ ನೀ ಏನ್ ಮಾಡಿದ್ವು ಪೂಜಾರಿ? ಹಾ ಪರಮ ಹಾ ಮುಡ್ಸ್ಕೊಂಡ್ರೆ ನಮ್ಮ ಬಸವನ್ ದೇವ್ರು ಮುಡ್ಸ್ಕೊಂಡ್ ನೋಡ ಪರಮ. ಯವ್ವ ಹಾ. ಅವ್ ಮುಡಿಸ್ಕೊಂಡ್ರ ಅವ್ನು ಬಸವನ್ ದೇವ್ರು ಮುಡಿಸ್ಕೊಂಡಾಗತ್ತೆ. ಹಾಗಾದ್ರೆ ಹಾ. ಇನ್ನು ಮುಂದೆ ಹೂವ ಪತ್ರ ಆದ್ರೂ ಅಮ್ಮ ಕೊಟ್ಟದು ಹಾ. ಇನ್ನು ಮುಂದೆ ಈ ಬತ್ತಿ ಕುಕ್ಮಾರ ಕೊಡು ಅಂತೊಳಗ ಪೂಜಾರಿ ಹಾ ಪರಮ ಹಿಡಿ ಬೈತು ಕುಕುಮ ತಗೋಯಪ್ಪ. ಶಿವ 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 ಅಂತೀನಿ. ಪರಮ ನೋಡ್ರಿ ಯವ್ವ ಇಲ್ಲ ಯವ್ವ. ಅಮ್ಮ ಆ ದೇವರಿಗೆ ನಾವು ಈ ಬತ್ತಿ ಕುಕ್ಮ ಕೊಟ್ಟೇರ ಹಾ ಹಾ ಆದ್ರೆ ಅಮ್ಮ ಈ ಪೂಜಾರೆಲ್ಲ ಮೈತು ಮಾವ ಹಚ್ಚಿ ಕೂತ್ ನೋಡಮ್ಮ. ಅವ್ವ ಹೌದ್ಲ ಯವ್ವ? ಏನೋ ಪೂಜಾರಿ ಒಲ್ಯಾಗ ಬೇಕಿ ಮುನ್ಕೊಂಡಂಗಾತ ಏನ್ ತನಿಖೆ ನಿಂದ? ಏ ಪರಮ ಹಂಗೇನಿಲ್ಲ. ನಾವ ಬಸವನ್ ದೇವ್ರು ಕೊಟ್ಟದಯ್ಯಪ್ಪ. ಹಾ ಬಸವನ್ ದೇವ್ರು ನೀನ ಹಚ್ಕೊಂಡ್ ಕೂತ್ಲ ಎಲ್ಲ ನಾ ಹಚ್ಕೊಂಡ್ರೆ ನಮ್ಮ ಬಸವನ್ ದೇವ್ರು ಹಚ್ಕೊಂಡಂಗ ಪರಮ. ಯವ್ವ ಹಾ ಹಾ ಅವ್ ಹಚ್ಕೊಂಡ್ ಅವ್ನು ಬಸವನ್ ದೇವ್ರು ಹಚ್ಕೊಂಡಂಗ. ಹೌದೇನು ಹಾ. ಹಾಗಾದ್ರೆ ಅಮ್ಮ ಇನ್ನು ಮುಂದೆ ನಾವು ಅದ್ರ ತುಂಬದ ತಂದು ಅಮ್ಮ ಹೌದು ಈ ನಿವೇದ್ಯರು ಕೊಡುವಂತೊಳಗ ಪೂಜಾರಿ ಹಾ ಪರಮ ಹಿಡಿಯಪ್ಪ. ನಾವ ತುಂಬಿದ ಅಡಿ ತಗೊಂಬಂದಯಪ್ಪ. ತಗೋ ನನ್ನ ಮಗನ ಶಿವ 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 ಅಂತೇನ. ಊಟ ಮಾಡಿದ್ಯಪ್ಪ. ಹಾ ಪರಮ ಅಮ್ಮ ನೋಡ್ರಿಪ್ಪ ಪೂಜಾರಿನ ಯವ್ವ ಏನ್ ಮಾಡಿದ? ಆ ದೇವರಿಗೆ ನಾವು ನಿವೇದ್ಯನ ಕೊಟ್ಟದ ಹಾ, ಹಾ. ಅಮ್ಮ ತಳಗ ಕೂತ್ಕೊಂಡ ಹೌದು. ಹೊಡಿ ಬಸವನ ಸ್ಥಳ ಸ್ಥಳ ಅಂತ ಹೇಳಿ ಇದ್ದ ಟೆಡಿ ಎಲ್ಲ ತಾದಿಂದ ಹೌದವ್ವ. ಪೂಜಾರಿ ಕೂಳಿ ಅಂದು ಕಂಡನಲ್ಲ ಆಂಬಲ್ ಏ ಪೂಜಾರಿ ಹಾ ಪರಮ ನಾವ ಬಸವನ್ ದೇವ್ರಿಗೆ ಎಡಿ ತಗೊಂಬಂದಿದ್ಯಪ್ಪ. ಹಾ. ಮತ್ತೆ ನೀನ ಹೊಡ ಕೂತಿಲ್ಲ ಸಲ ಸಲ. ನಾವು ಹೊಡೆದ್ರೆ ಬಸವನ್ ದೇವ್ರು ತಿನ್ನ ನೋಡ ಪರಮ. ಯವ್ವ ಅವ್ ಊಟ ಮಾಡಿದ್ರ ಅವ್ನ ಬಸವನ್ ದೇವ್ರು ಊಟ ಮಾಡಿದಂಗತ್ತೇವ. ಹಾ ಹಾ ಹಾ, ಹಾ. ಆಗ್ಲಿಮ್ಮ ಹಾ. ಇನ್ನು ಮುಂದೆ ಕರ್ಪೂರ ಹಚ್ಚಿ ಕಾಯತ್ರ ಒಡಿಸಂತೊಳಗವ ಯವ್ವ ಓಡಿಸೋನಲ್ಲ. ಏನಮ್ಮ ಅಮ್ಮ ಇಲ್ಲಿ ಗುಡಿಯೊಳಗ ಕೂತು ಸ್ವಲ್ಪ ವಿಶ್ರಾಂತಿ ತಕೊಂಡ ಆಮೇಲೆ ಕರ್ಪೂರ ಹಚ್ಚಿ ಕಾಯಿದ್ರೆ ಒಡ್ಸನು ಅಮ್ಮ. ಹಾಗಾದ್ರೆ ಹೋಗೋ ನಡಿಯವ.